ಫ್ರೆಂಡ್ಸ್, ಕಡಿಮೆ ಖರ್ಚಿನ ಅಧಿಕ ಪೌಷ್ಟಿಕಾಂಶದ ಅಜೋಲಾ ಕೃಷಿ. ಇದನ್ನ ನಾವು ಒಂದ್ಸತಿ ಮಾಡಿದರೆ ಇದಕ್ಕೆ ನೀರು ಬಿಡಬೇಕು, ರೆಂಟೆ ಹೊಡಿಬೇಕು, ಕುಂಟೆ ಹೊಡಿಬೇಕು, ಹಾರ್ವೆಸ್ಟಿಂಗ್ ಮಾಡಬೇಕು. ಈ ಥರ ಯಾವುದೇ ಟೆನ್ಷನ್ ಇರೋದಿಲ್ಲ. ನಾವು ಒಂದು ಅಳತೆಯ ಫಿಟ್ಟನ್ನು ಮಾಡಿಕೊಂಡು 1 ಅಡಿಯಷ್ಟು ನೀರನ್ನು ನಿಲ್ಲಿಸಿ ಅದರಲ್ಲಿ ನಾವು ಸ್ವಲ್ಪ ಸಗಣಿ, ಸ್ವಲ್ಪ ಗೋಮೂತ್ರ, ಸ್ವಲ್ಪ ಮಣ್ಣನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕಲ್ಚರನ್ನು ತಂದು ಹಾಕಿದರೆ ಸಾಕು. ಇಂಥ ಫಿಟ್ಟಿಗೆ, ಈ ಸೈಜ್ ಫಿಟ್ಟಿಗೆ 1 kg ಅಷ್ಟು ಕಲ್ಚರ್ ಹಾಕಿದರೆ ಸಾಕು. ಅದು ಕೇವಲ 15-20 ದಿನದಲ್ಲೇ ಡೆವಲಪ್ ಆಗಿ ಈ ರೀತಿ ರೆಡಿ ಆಗ್ತದೆ. ಇದನ್ನು ನಾವು ಪ್ರತಿನಿತ್ಯ ಒಂದು ಪ್ರಮಾಣದಲ್ಲಿ ಹಸುಗಾಗಲಿ, ಕುರಿಗಾಗಲಿ, ಕೋಳಿಗಾಗಲಿ, ಮೀನು ಸಾಕಾಣಿಕೆಯಲ್ಲೇ ಆಗಲಿ ಇದನ್ನು ಬಳಕೆ ಮಾಡ್ಬೋದು. ಕಡಿಮೆ ಖರ್ಚಿನ ಉತ್ತಮ ಪೌಷ್ಟಿಕಾಂಶದ ಆಹಾರವನ್ನು ನಮ್ಮ ಪ್ರಾಣಿಗಳಿಗೆ ನೀಡಿದಂತಾಗ್ತದೆ. ನಾವು ಪೌಷ್ಟಿಕ ಆಹಾರಕ್ಕೋಸ್ಕರ ಹಲವಾರು ಥರದ ಪ್ರೋಟೀನ್ ಫುಡ್ಗಳನ್ನು ಮಾರುಕಟ್ಟೆಯಲ್ಲಿ ಖರೀದಿ ಮಾಡ್ಕೊಂಬರ್ತೀವಿ. ಅದರ ದುಪ್ಪಟ್ಟು ಪೋಷಕಾಂಶಗಳು ಈ ಅಜೋಲಾದಲ್ಲಿ ನಮಗೆ ಸಿಗ್ತವೆ. ಇಲ್ಲಿ ವಿಶೇಷವಾಗಿ ಮಸ್ಕಿ ತಾಲೂಕಿನಲ್ಲಿ ಮಟ್ಟೂರು ಗ್ರಾಮದಲ್ಲಿ ಪ್ರಗತಿಪರ ರೈತರಾದಂಥ ಮಲ್ಲೇಶ್ ಗೌಡರವರು ಬಯೋಪ್ಲೆಕ್ಸ್ ಮೀನು ಸಾಕಾಣಿಕೆಗೆ ಈ ಸೆಟಪ್ಪನ್ನು ಮಾಡಿದ್ರು. ಆದರೆ ನಮ್ಮ ಭಾಗದಲ್ಲಿ ಮೀನುಗಳು ಸರಿಯಾಗಿ ಮೇಂಟೈನ್ ಆಗಲಿಲ್ಲ, ಇದು ವೇಸ್ಟ್ ಆಗಿತ್ತು. ಇದನ್ನು ವೇಸ್ಟ್ ಮಾಡಬಾರ್ದು ಅನ್ನೋ ವಿಚಾರದಿಂದ ಇದರಲ್ಲಿ ಐಡಿಯಾ ಮಾಡಿ ಅಜೋಲಾನ ಬೆಳೆಸ್ತಾ ಇದ್ದಾರೆ. ಪ್ರತಿದಿನ 1 ಕ್ವಿಂಟಾಲ್, ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡುವ ರೈತರಂತ ಹೇಳ್ಬೋದು. ಪ್ರತಿದಿನ 1 ಕ್ವಿಂಟಾಲ್ ಅಜೋಲಾವನ್ನು ಇಲ್ಲಿ ಉತ್ಪಾದನೆ ಮಾಡ್ತಾ ಇದ್ದಾರೆ. ಇವ್ರ ಹತ್ರ 3000ವರೆಗೂ ಕೋಳಿಗಳಿದ್ದಾವೆ, ಒಂದು 500ವರೆಗೂ ಕುರಿಗಳಿದ್ದಾವೆ, 10-20 ಹಸುಗಳಿದ್ದಾವೆ. ಅವಕ್ಕೆಲ್ಲಕ್ಕೂ ಸಂಪೂರ್ಣವಾಗಿ ಪೌಷ್ಟಿಕ ಆಹಾರವನ್ನು ಪ್ರತಿದಿನ ನೀಡ್ತಾ ಇದ್ದಾರೆ. ಅಜೋಲಾ ಬೆಳೆಸೋಕ್ಕೆ ಖರ್ಚು ಮಾಡಿದ್ದು ಕೇವಲ 5 kg ಕಲ್ಚರ್ ಮಾತ್ರ. 5 kg ಕಲ್ಚರನ್ನು ತಂದು ಇವತ್ತಿನ ದಿವಸ ಪ್ರತಿದಿನ 1 ಕ್ವಿಂಟಾಲ್ ಉತ್ಪಾದನೆ ಮಾಡ್ತಾ ಇದ್ದಾರೆ. ರೈತರು ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ಈ ರೀತಿ ಸಣ್ಣ ಪ್ರಮಾಣದಲ್ಲಿ, ಇದಕ್ಕಿಂತಲೂ ಚಿಕ್ಕ ಪ್ರಮಾಣದಲ್ಲಿ 10 ಅಡಿ ಫಿಟ್ಟನ್ನು ಮಾಡಿಕೊಂಡು ಕೂಡ ಅಜೋಲಾ ಬೆಳ್ಕೋಬೋದು. ಇದರಿಂದ ಆದಾಯನೂ ಪಡಿಬೋದು. ನಮಸ್ಕಾರ.